ಕರ್ನಾಟಕ ಮೀಸಲಾತಿ ಸಂರಕ್ಷಣಾ ಒಕ್ಕೂಟದ ವತಿಯಿಂದ ಈ ದಿವಸ ಬೆಂಗಳೂರು ಚಲೋ ಕಾರ್ಯಕ್ರಮದ ಪೂರ್ವಭಾವಿ ಸಭೆಯನ್ನು ಕರೆದಿದ್ದೀವಿ. ಪೂರ್ವಭಾವಿ ಸಭೆಯಲ್ಲಿ ನಮ್ಮ ಜಿಲ್ಲಾಧ್ಯಕ್ಷರಾದ ಓಂಕಾರ ಅವರು ಈ ನಮ್ಮ ತುರುವೇಕೆರೆ ತಾಲೂಕಿಗೆ ಆಗಮಿಸಿದ್ದಾರೆ. ಅವರಿಗೆ ಪೂರ್ವಕವಾದ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಹಾಗೂ ನಮ್ಮ ತಾಲೂಕಿನ ಎಲ್ಲ ಸಮಾಜದ ಬಂಧುಗಳು ಬಂದಿದ್ದಾರೆ, ಅವ್ರಿಗೂ ಸಹ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಈ ದಿವಸ ನಾವು 24ನೇ ತಾರೀಕು ಬೆಂಗಳೂರಿಗೆ ಚಲೋ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುವುದರಿಂದ ನಮ್ಮ ಮೀಸಲಾತಿಯಲ್ಲಿ ಅನ್ಯಾಯ ಆಗಿರುವ ಕಾರಣದಿಂದ ನಾವು ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ. ಬೆಂಗಳೂರಿನಲ್ಲಿ ನಾವು ಇಲ್ಲಿಂದ ಸುಮಾರು 10 ಬಸ್ಸು ಹೊರಡಬೇಕು ಅಂತ ಡಿಸೈಡ್ ಮಾಡಿದ್ವಿ. ನಾವು ನಮ್ಮ ಬೋವಿ ಸಮಾಜದ ಎಲ್ಲ ಸಮಾಜದಲ್ಲಿ ಕೇಳ್ಕೊಳ್ಳೋ ಇಷ್ಟ ಅಂದರೆ ಬಂಜಾರ, ಬೋವಿ, ಪರಮ, ಕರ್ಚ ಎಲ್ಲ ಸಮಾಜದನ್ನು ಕೇಳ್ಕೊತಾ ಇದ್ದೀವಿ. ನಮ್ಮ ಸಮಾಜಕ್ಕೆ ಅನ್ಯಾಯ ಆಗಿದೆ. ಈ ಅನ್ಯಾಯದ ವಿರುದ್ಧ ನಾವು ಬೆಂಗಳೂರಿನಲ್ಲಿ ಹೋರಾಟ ಮಾಡೋದಕ್ಕಾಗಿರೋ ಕಾರಣದಿಂದ ತಾವೆಲ್ಲರೂ ಕೈ ಜೋಡಿಸಿ ನಮ್ಮ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಡಬೇಕಾಗಿ ಈ ಮೂಲಕ ಕೇಳಿಕೊಳ್ತಾ ಇದ್ದೇವೆ. ಈಗ ಈ ಕಾರ್ಯಕ್ರಮ ಉದ್ದೇಶಿಸಿ ನಮ್ಮ ಓಂಕಾರ ಅವರು ಮಾತಾಡ್ತಾರೆ. ಉಪಸ್ಥಿತರಿರುವಂಥ ಎಲ್ಲ ಪತ್ರಿಕಾ ಮಾಧ್ಯಮದ ಸ್ನೇಹಿತರಿಗೆ ಮತ್ತೊಮ್ಮೆ ಸ್ವಾಗತವನ್ನು ಕೋರ್ತಾ, ಕರ್ನಾಟಕ ಮೀಸಲಾತಿ ಸಂರಕ್ಷಣಾ ಒಕ್ಕೂಟ ಕಳೆದ ಅನೇಕ ವರ್ಷಗಳಿಂದ ಈ ಮೀಸಲಾತಿಯಲ್ಲಿ ಕೆಲವು ಸಮುದಾಯದವರಿಗೆ ಏನು ಅನ್ಯಾಯ ಆಗ್ತಿದೆ ಇದ್ರ ವಿರುದ್ಧ ಧ್ವನಿಯನ್ನ ಎತ್ತಾ ಬಂದಿದೆ. ಅವತ್ತಿಂದ ಇತ್ತೀಚೆಗಷ್ಟೇ ಚಿತ್ರದುರ್ಗದ ಬೋವಿ ಗುರುಪೀಠದಲ್ಲಿ ಬೋವಿ, ಬಂಜಾರ, ಕೊರಚ, ಕೊರಾಮ, ಅಲೆಮಾರಿ ಸಮುದಾಯಗಳ ಸಭೆಯನ್ನ ಶ್ರೀಯುತ ಸಿದ್ದರಾಮೇಶ್ವರ ಸ್ವಾಮೀಜಿಗಳ ಹಾಗೂ ಸರ್ದಾರ್ ಸೇವಾಲಾಲ್ ಸ್ವಾಮೀಜಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ಒಂದು ಸಭೆಯನ್ನು ಮಾಡಿ ನಮ್ಮ ಸಮುದಾಯದ ಮುಖಂಡರಾದಂಥ ಅರವಿಂದ ಲಿಂಬಾವಳಿ ಅವರ ನೇತೃತ್ವದಲ್ಲಿ ನಿನ್ನೆ ಕೂಡ ಬೆಂಗಳೂರಿನಲ್ಲಿ ಒಂದು ಸಭೆಯನ್ನು ಮಾಡಿ ಇದೇ ತಿಂಗಳ 24ನೇ ತಾರೀಕು ಬರುವ ಮಂಗಳವಾರದಿಂದಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಇಡೀ ರಾಜ್ಯ ಮಟ್ಟದ ಎಲ್ಲ ಜಿಲ್ಲೆಗಳಿಂದ ಲಕ್ಷಾಂತರ ಜನರನ್ನ ಸೇರಿಸಿ ನಮ್ಮ ಪ್ರತಿಭಟನೆಯನ್ನ ಸರ್ಕಾರಕ್ಕೆ ಮುಗಿಸುವಂತ ಕೆಲಸವನ್ನ ಮಾಡಬೇಕು ಅಂತೇಳಿ ತೀರ್ಮಾನವನ್ನು ಮಾಡಿ ಈ ಒಂದು ಪ್ರತಿಭಟನೆಗೆ ನಮ್ಮ ತುಮಕೂರು ಜಿಲ್ಲೆಯಿಂದ ಕೂಡ ತುರುವೇಕೆರೆ ತಾಲೂಕಿನ ಆದಿಯಾಗಿ ಎಲ್ಲ ತಾಲೂಕುಗಳಿಂದ ಕನಿಷ್ಠ 100 ರಿಂದ 120 ಬಸ್ಗಳ ಮೂಲಕ, ಸ್ವಂತ ವಾಹನಗಳ ಮೂಲಕ ಕನಿಷ್ಠ 10,000 ಜನ ಆ ಒಂದು ಪ್ರತಿಭಟನೆಯಲ್ಲಿ ಭಾಗವಹಿಸಬೇಕು ಅಂತೇಳಿ ನಮ್ಮೆಲ್ಲ ಸಹೋದರ ಸಮುದಾಯಗಳಿಂದ ಒಂದು 10,000 ಜನ ಆ ಒಂದು ಪ್ರತಿಭಟನೆಗೆ ಭಾಗವಹಿಸಬೇಕು ಅಂತೇಳಿ ತೀರ್ಮಾನವನ್ನು ಮಾಡಿದ್ದೀವಿ. ಏನು ಕಳೆದ ಸರ್ಕಾರ ಮೀಸಲಾತಿ ಪ್ರಮಾಣವನ್ನ ಮಾಡ್ತಾ ಇದೆ, ನಾವು ಅದಕ್ಕೆ ವಿರೋಧ ವ್ಯಕ್ತಪಡಿಸೋದಕ್ಕಿಂತ ಮುಂಚಿತವಾಗಿ ಫಸ್ಟ್ ಏನು ಸರ್ಕಾರ 17% ನಿಗದಿ ಮಾಡಿತ್ತು 17%ನೇ ಮುಂದುವರಿಸಬೇಕು. ಕೇಂದ್ರ ಸರ್ಕಾರಕ್ಕೆ ಹೋಗಿ ನಿಯೋಗವನ್ನ ಕರ್ಕೊಂಡೋಗಿ ಶೆಡ್ಯೂಲ್ 9ಗೆ ಕಾನ್ಸ್ಟಿಟ್ಯೂಷನ್ ಸೇರಿಸುವಂತ ಒಂದು ಕೆಲಸವನ್ನ ಫಸ್ಟ್ ಸರ್ಕಾರ ಮಾಡಬೇಕು. SCPTSP ಹಣವನ್ನ ನಮ್ಮ ಕಾಲೋನಿಗಳಿಗೆ, ನಮ್ಮ ಅಭಿವೃದ್ಧಿಗೆ ಮಾತ್ರ ಇದನ್ನ ಮೀಸಲಿಡಬೇಕು ಅಂತೇಳಿ ಇದು ಕೂಡ ನಮ್ಮದೊಂದು ಅಜೆಂಡಾದಲ್ಲಿ ಸೇರಿಸ್ಕೊಂಡಿದ್ದೀವಿ. ಏನು ಸರ್ಕಾರ ಈಗಾಗಲೇ ತೀರ್ಮಾನ ಮಾಡಿದೆ 27ನೇ ತಾರೀಕು ಸಚಿವ ಸಂಪುಟ ಕರಿಬೇಕು ಅಂತೇಳಿ. ಆ ಸಚಿವ ಸಂಪುಟದಲ್ಲಿ ಯಾವುದೇ ಸಮಾಜಕ್ಕೂ ಕೂಡ ಅನ್ಯಾಯವಾಗಬಾರ್ದು. ಏನಾದರೂ ಅನ್ಯಾಯ ಆದರೆ ಯಾವ ರೀತಿ ನಾವು ಎಚ್ಚರಿಸ್ತಾ ಇದ್ದೀವಿ ಅಂತ ಹೇಳಿದ್ರೆ, ಇಡೀ ರಾಜ್ಯದಲ್ಲಿ ಸರ್ಕಾರ ನಿರೀಕ್ಷೆನೂ ಮಾಡಿರಲಿಲ್ಲ ಆ ರೀತಿಯಲ್ಲಿ ಜನ ಎಲ್ಲ ಜಿಲ್ಲೆಗಳಿಂದ ಹೊರಟಿದ್ದಾರೆ. ಕಳೆದ ಸರ್ಕಾರನೂ ಕೂಡ 2023ರಲ್ಲಿ ಏನು ಒಳ ಮೀಸಲಾತಿ ಮಾಡಬೇಕು ಅಂತ ಹೊರಟಾಗ 2023 ಜನವರಿ 10 ಇತಿಹಾಸ ಪುಟಗಳಲ್ಲಿ ಸೇರುವಂತ ದಿನ ಆಗೋಯ್ತು. ಯಾರು ಕೂಡ ನಿರೀಕ್ಷೆ ಮಾಡಿರಲಿಲ್ಲ. ಬೆಂಗಳೂರು ಸಂಗೊಳ್ಳ ಪ್ರತಿಮೆಯಿಂದ ಹಿಡಿದು ಫ್ರೀಡಂ ಪಾರ್ಕ್ ವರೆಗೂ 1 ಇಂಚು ಕೂಡ ಜಾಗ ಇಲ್ಲದ ಅಷ್ಟು ಜನ ಎಲೆಕ್ಷನ್ ರಿಸಲ್ಟ್ ಬಂದಂತ ಸಂದರ್ಭದಲ್ಲಿ ಪರಾಭವಗೊಂಡಾಗ ಅವರು ಕೂಡ ಒಪ್ಕೊಂಡ್ರು. ರೇಣುಕಾಚಾರ್ಯ ಅವರು ಇನ್ನೂ ಅನೇಕ ಜನ ಶಾಸಕರುಗಳು ಏನ್ ಪರಾಭವಗೊಂಡ್ರು ಈ ಒಳ ಮೀಸಲಾತಿ ಕಾರಣಕ್ಕೆ ನಾವೆಲ್ಲ ಸೋತ್ವಿ ಅಂತ ಹೇಳಿ ಸ್ಟೇಟ್ಮೆಂಟ್ಗಳನ್ನ ಕೊಟ್ಟಿದ್ದಾರೆ. ಮಂತ್ರಿಗಳು, ಪ್ರಭಾವಿ ಸಚಿವರು ಆಗಿರುವಂತ ಪರಮೇಶ್ವರ ಸಾಹೇಬರಿಗೂ ಕೂಡ ನಾವು ವಿನಂತಿಯನ್ನ ಮಾಡ್ತಾ ಇದ್ದೀವಿ. ತಾವು ಕೂಡ ಸಚಿವ ಸಂಪುಟದಲ್ಲಿ ಉಪಸ್ಥಿತರಿರ್ತೀರಾ. ದಯಮಾಡಿ ನಮ್ಮ ಸಮಾಜ ಹೇಗಿದೆ ಅಂತ ಹೇಳಿ ನಮ್ಮ ಕ್ಷೇತ್ರದಲ್ಲಿ ಮತ್ತು ಬೇರೆ ಬೇರೆ ಕಡೆ ನಮ್ಮ ಜಿಲ್ಲೆಯಲ್ಲಿ ತಾವು ಗಮನಿಸಿದ್ದೀರಾ. ಇನ್ನೂ ಕೂಡ ಕಲ್ಲುಗಳನ್ನ ಹೊಡ್ಕೊಂಡು ವಿದ್ಯಾಭ್ಯಾಸದಿಂದಲೇ
ಬಿಸಿಲಲ್ಲಿ ಬೆಂದು ಹೋಗ್ತಿರೋ ಅಂತ ಸಮಾಜ ನಮ್ದು. ತಮ್ಮ ಜೊತೆ ಆ ತಾಲೂಕಿನಲ್ಲಿ ನಮ್ಮ ಸಮಾಜ ಯಾವ ರೀತಿ ನಿಂತಿದೆ ಅಂತ ತಮಗೂ ಕೂಡ ಗೊತ್ತಿದೆ.